ಏನು ಬ್ರದರ್ ಹೇಳಿ ಬ್ರದರ್, ಹೇಳಿ ಬ್ರದರ್. ಹಾಂ ಒಂದು ನಿಮಿಷ. ಕೋರ್ಟು ಏನು ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗೆ ಬುದ್ಧಿ ಹೇಳೋದಿರಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲೀಗಲ್ ಆಗಿ ಹಣವನ್ನು ಟೋಲ್ ಗೇಟ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲೀಗಲ್ ಆಗಿ ಇವತ್ತು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರಾ ವಸೂಲಿ ಮಾಡಲಿಕ್ಕೆ? ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ದೀರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ಕೋರ್ಟ್ ಕೊಟ್ಟಿರೋದು ಇವ್ರಿಗೇನೆ, ಇವ್ರಿಗೆ ಮುಖ ಮಂಗಳಾರತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಈ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ದುಡ್ಡು ಮಾಡಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ ಆರೋಗ್ಯ ಕೊಟ್ಟು ಜನತೆ ರಕ್ಷಣೆ ಮಾಡಲಿಕ್ಕೆ. ಯಾಕೆ ಗೊತ್ತಿರುವಂತ ಅವರಿಗೆ ಏನಿದೆ ಅಂತೇಳಿ ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಅಲ್ಲೇ 1 ತಿಂಗಳಾಯಿತು. ಎಲ್ಲೋ ಹೋಗ್ರಿ ನಿಮ್ಮ ಕಾನೂನು ತಜ್ಞರುಗಳು? ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ. ನಿಂತು RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟು. ಈ ಅಕೌಂಟ್ ಯಾರು ಕೇಳೋದು? ಹಗಲುಗರಡ ಮಾಡ್ತಾ ಇದ್ದಾರಲ್ಲ. ಅವರಿಗೆ ಅದು ಅವರಿಗೆ ಇದು ಗೊತ್ತಿಲ್ಲ ಪಾಪ. ಈ ರಸ್ತೆ ಇದೆಯಲ್ಲ, ಕರ್ನಾಟಕ ರಾಜ್ಯದ ರಸ್ತೆ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಜನಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ತೆಗೆದುಕೊಂಡಂಥ ನಿರ್ಧಾರದ ರಸ್ತೆ ಇದು. ಹಗಲುಗರಡೆ ಮಾಡು ಅಂತೇಳಿ ಮಾಡಿದ್ದಲ್ಲ. ಆ ರಸ್ತೆಗಳಿದೆಯಲ್ಲ, ಆ ರಸ್ತೆಗಳು ಸಂಪೂರ್ಣಗೊಳಿಸಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಡೀ ದೇಶದಲ್ಲಿ ಇವತ್ತು ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಯಾರೋ ದುಡ್ಡನ್ನು ಹಾಕಿರ್ತಾನಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಹೇಳಿದ್ದು ಅದೇ. ಇವ್ರೇನು ಮಾಡಿದ್ದಾರೆ?